ಅವಳೆಲ್ಲಿ? ಮಾಮ್, ಯಾರ ಬಗ್ಗೆ ಕೇಳ್ತಾ ಇದ್ದೆ? ಇನ್ಯಾರ ಬಗ್ಗೆ ಕೇಳಕ್ಕಾಗತ್ತೆ? ಕೇಳಕ್ಕೆ ವಂದನ ಇಲ್ಲಿ ಇಲ್ವಲ್ಲ. ಕಿಚನ್ ಅಲ್ಲಿ ಇರ್ಬೇಕು. ಅವಳೇ ಬಂದು ಅದೇನೋ ದೀಪ ಹಚ್ಬೇಕು ಅಂತ ನಿಮ್ ಅಜ್ಜಿ ನನ್ ಜೀವ ಹಿಂಡ್ತಾ ಇದ್ದಾರೆ. ಹೋಗ ಅವಳನ್ನ ಕರ್ಕೊಂಡ್ ಬಾ. ಯಾಕಮ್ಮ ಅವ್ರಂದ್ರೆ ಯಾಕೆ ಉರ್ದು ಬೀಳ್ತೀರಾ? ಈಗ ಭಾರ್ಗವಿ ಈ ಮನೆ ಸೊಸೆ, ನಿನ್ ಸೊಸೆ. ಅಷ್ಟಕ್ಕೂ ತಪ್ಪು ಮಾಡಿರೋದ್ ನಾನು ಮಾಮ್. ಅವ್ರಿಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿರೋದ್ ನಾನೇ. ನೀನ್ ಹುಡುಗ, ಅವಳಿಗಷ್ಟಾದ್ರೂ ಬುದ್ಧಿ ಬೇಡ್ವಾ? ನಿನ್ ಸ್ಟೇಟಸ್ ಏನು, ಅವಳ ಸ್ಟೇಟಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಷ್ಟೊತ್ತಿಗೆ ಅವಳು ಮನೆಯಿಂದ ಜಾಗ ಖಾಲಿ ಮಾಡ್ಬೇಕಿತ್ತಲ್ವಾ? ಪ್ರೀತಿ ಮಧ್ಯೆ ಈ ಸ್ಟೇಟಸ್ ಎಲ್ಲಿಂದ ಬಂತು? ಅರೆ, ಯಾರಿದು? ಬೆಳಗ್ಗೆ ಬೆಳಗ್ಗೆನೆ ಇಷ್ಟು ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಿದಾರಲ್ಲ. ಅರೆ ಭಾರ್ಗವಿ, ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡ್ತಿದೀಯಾ? ಈ ಕೆಲಸ ಮಾಡೋದಕ್ಕೆ ಈ ಮನೇಲಿ ಪರವಾಗಿಲ್ಲ ಅಜ್ಜಿ, ನನ್ಗೆ ಇದನ್ನೆಲ್ಲ ಮನೇಲಿ ಮಾಡಿ ಅಭ್ಯಾಸ ಇದೆ. ಈಗ ತಾನೇ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ನೀನು. ಮೊದಲು ಮನೆಗೆ ಮನೆಯವ್ರಿಗೆ ಹೊಂದ್ಕೋ. ಆಮೇಲೆ ನಿನಗೆ ಯಾವ ಕೆಲಸ ಮಾಡಬೇಕು ಅನ್ಸುತ್ತೋ ಆ ಕೆಲಸನ ಮಾಡು. ಅಷ್ಟಕ್ಕೂ ಈ ಕೆಲಸ ಎಲ್ಲ ಮಾಡು ಅಂತ ನಿನಗೆ ಹೇಳಿದವ್ರು ಯಾರು? ನಿರ್ಮಲನಾ? ನಿರ್ಮಲಾ, ನಿರ್ಮಲಾ! ಅಯ್ಯೋ, ಯಾರನ್ನು ಕರೆಯೋದು ಬೇಡ ಅಜ್ಜಿ. ಈ ಕೆಲಸನ ನಾನೇ ಮಾಡ್ತಾ ಇರೋದು. ಯಾರ ಮನೇಲಿ ಧರ್ಮಕ್ಕೆ ಬಿಟ್ಟಿ ಊಟ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅಜ್ಜಿ. ನಾನಿಲ್ಲಿರೋವರೆಗೂ ನನ್ನ ಕೈಲಾದ ಕೆಲಸ ನಾನು ಮಾಡ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಕೂಲಿ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಿ ಅಷ್ಟೇ. ಇಷ್ಟು ಕಷ್ಟದ ಮಧ್ಯೆನೂ ಸ್ವಾಭಿಮಾನ ಬಿಡ್ತಿಲ್ಲ ಅಲ್ವಾ ನೀನು? ದುಡ್ದು ತಿನ್ನೋದು ತಪ್ಪಲ್ಲ ಭಾರ್ಗವಿ. ನಿನ್ ತಂದೆ ತಾಯಿ ನಿನಗೆ ತುಂಬಾ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದಾರಮ್ಮ. ಇದಾದ ತಕ್ಷಣ ಹೋಗಿ ಸ್ನಾನ ಮಾಡಿ ಬಾ. ಮೊದಲನೇ ದಿನ ಅಲ್ವಾ, ನೀನೇ ದೀಪ ಹಚ್ಚಿ ಪೂಜೆ ಮಾಡಬೇಕು. ಮನೆ ದೀಪ ಹಸಿರೋ ಈ ಮನೇಲಿ ನಾನು ದೀಪ ಹಚ್ಚ ಆಗಲ್ಲ ಅಜ್ಜಿ. ಹಾಗನ್ಬಾರ್ದು ಭಾರ್ಗವಿ, ನೀನ್ ಈ ಮನೆ ಸೊಸೆ ಕಣಮ್ಮ. ನೀನ್ ಹಚ್ಚೋ ದೀಪ ಈ ಮನೆಗೆ ಅಂಟ್ಕೊಂಡಿರೋ ಅಂಧಕಾರನ ಒಡೆದು. ಈ ಅಜ್ಜಿ ಮಾತನ್ನ ಕೇಳ್ತೀನಿ ಅಂತ ಹೇಳಿದೀಯಲ್ಲ ಭಾರ್ಗವಿ, ಇದೊಂದು ಮಾತನ್ನ ನಡ್ಸ್ಕೊಡಮ್ಮ. ಅಜ್ಜಿ, ಆದ್ರೆ ಆದ್ರೆ ಗೀದ್ರೆ ಅಂತ ನೆಪ ಹೇಳ್ಬಾರ್ದು. ಹೋಗಿ ಸ್ನಾನ ಮಾಡ. ಅದು ನನ್ನ ಹತ್ರ ಬಟ್ಟೆಗಳಿಲ್ವಾ? ಅಂದ್ರೆ ಮನೆಯಿಂದ ಉಟ್ಟು ಬಟ್ಟೆಲೇ ಬಂದಿದೀಯಾ? ಶಕ್ಕು, ಭಾರ್ಗವಿ ತಗೊಳ್ಳಿ, ನಿಮ್ಗೆ ಅಂತ ಸೀರೆ ತಂದಿದ್ದೀನಿ. ನನಗೆ ಬೇಡ ಅಜ್ಜಿ. ಅಷ್ಟು ಪ್ರೀತಿಯಿಂದ ತಂದಿದ್ದಾನೆ, ತಗೊಳ್ಳಮ್ಮ. ನನಗೆ ಬೇಡ ಅಜ್ಜಿ. ಗಂಡ ಕೊಡ್ತಿರೋ ಉಡುಗೊರೆ ಬೇಡ ಅಂತಾರ? ನನಗೆ ನಿನ್ನೆ ಇವ್ರು ಕೊಟ್ಟಂತ ಉಡುಗೊರೆಯಿಂದಾನೆ ನನ್ನ ಮನಸ್ಸು ತುಂಬ ಹೋಗಿದೆ ಅಜ್ಜಿ. ಇವರಿಂದ ಮತ್ತಿನ್ನೇನು ನನಗೆ ಬೇಡ. ಭಾರ್ಗವಿ, ನೋಡ್ ಶಕ್ಕು, ನಾನು ಅದೆಷ್ಟು ಪ್ರೀತಿಯಿಂದ ನಡ್ಕೊಂಡ್ರು ನನ್ನ ದ್ವೇಷದಿಂದಾನೇ ನೋಡ್ತಾರೆ. ನಾನೇನ್ ಮಾಡ್ಲಿ? ಅರ್ಜುನ್, ಬೇಜಾರು ಮಾಡ್ಕೋಬೇಡಪ್ಪ. ಈಗ ನಿನ್ನನ್ನ ಕರ್ಕೊಂಡೋಗಿ ಬೇರೆ ಮನೆಗೆ ಬಿಟ್ರೆ ನೀನಿರ್ತೀಯಾ? ಹೇಳೋ, ಉತ್ತರ ಕೊಡೋ. ಆದ್ರೆ ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲೂ ನೀವಿಬ್ರು ಸಮಾಧಾನವಾಗಿ
ಹುಡುಗಿ ಅಪ್ಪ ಅಮ್ಮ ಹತ್ರ ಒಪ್ಪಿಗೆ ಪಡೆದು ಆಶೀರ್ವಾದ ಪಡೆದು ಬಂದಿರೋ ಜೋಡಿ ಅಲ್ಲ. ಹಾಗೆ ಈ ಮನೆಯವ್ರ ಬಗ್ಗೆ ಭಾರ್ಗವಿಗೆ ಒಳ್ಳೆ ಅಭಿಪ್ರಾಯನೂ ಇಲ್ಲ. ಹಾಗಿರುವಾಗ ಅವಳಿಗೆ ದುಃಖ ಆಗೋದು, ಕೋಪ ಬರೋದು ಸಹಜ ಅಲ್ವಾ? ಹೊಂದ್ಕೊಳಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕು. ನಾವು ಅವಳಿಗೋಸ್ಕರ ಹೊಂದ್ಕೋಬೇಕು. ಅವಳು ದುಃಖ ಮರೆಸಿ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡು. ತಾಳ್ಮೆಯಿಂದ ಕಾಯಿ. ನಿನ್ ಪ್ರೀತಿಗೆ ಅವಳ ಮನ್ಸಿಗೆಲ್ಲೋ ಶಕ್ತಿ ಇದೆ ಕಣೋ. ನನ್ನ ಕ್ಷಮಿಸ್ಬೇಡು ಸಂಧ್ಯಾ, ದಯವಿಟ್ಟು ನನ್ನ ಕ್ಷಮಿಸ್ಬೇಡು. ಯಾಕೋ ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಯಾಕಂದ್ರೆ ನಿನ್ನ ಈ ಸ್ಥಿತಿಗೆ ತಂದ ನಿನ್ ಸಾವಿಗೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಕಾರಣ ಆದ ಆ JP ಪಾಟೀಲ್ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ನಾನು. ಅರ್ಜುನ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಲ್ವಾ? ಆದ್ರೆ ಅವನು ಒಳ್ಳೆಯವನು ಅಂತ ನಂಬಿ ಅವನ ಬಗ್ಗೆ ನನ್ನ ಹತ್ರ ಅಷ್ಟು ಖುಷಿಯಲ್ಲಿ ಮಾತಾಡ್ತಿದ್ದೆ. ಅಣ್ಣ ಹಾಗೆ ಅಣ್ಣ ಹೀಗೆ ಅಂತ ಬಾಯಿ ತುಂಬಾ ಹೊಗಳ್ತಿದ್ದಲ್ಲ ಸಂಧ್ಯಾ. ಆದ್ರೆ ಅವನು ನೀನ್ ಅನ್ಕೊಂಡ್ ಹಾಗಲ್ಲ ಸಂಧ್ಯಾ. ಅವನಿಂದಾನೆ ಇವತ್ತು ನಿನ್ನ ಬದುಕು ಈ ಸ್ಥಿತಿಗೆ ಬಂದಿರೋದು. ಆದ್ರೆ ಒಂದಂತೂ ನಿಜ ಸಂಧ್ಯಾ, ನಿನ್ನ ಸಾವಿನ ಹಿಂದೆ ಅವನ ಕೈವಾಡ ಇರೋದೇನಾದ್ರೂ ನಿಜ ಆಗಿದ್ರೆ ಅವನನ್ನ ಗಂಡ ಅನ್ನೋದನ್ನು ಮರ್ತು ನಾನು ಮುಂದುವರಿತೀನಿ. ಒಬ್ಬ ಲಾಯರ್ ಆಗಿ, ಒಂದು ಹೆಣ್ಣಾಗಿ ನಿನ್ ಸಾವಿಗೊಂದು ಅರ್ಥ ಸಿಗೋ ಹಾಗೆ ಮಾಡೋದು, ನ್ಯಾಯ ಕೊಡ್ಸೋದು ನನ್ ಜವಾಬ್ದಾರಿ. ನನ್ನ ಬದುಕಿ ನಾಶ ಆದ್ರೂ ಸರಿ, ಈ ಕೇಸ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳಲ್ಲಿ ಮಾಮ್, ಯಾರ ಬಗ್ಗೆ ಕೇಳ್ತಾ ಇದ್ದೆ? ಇನ್ಯಾರ ಬಗ್ಗೆ ಕೇಳಕ್ಕಾಗತ್ತೆ? ಕೇಳಕ್ಕೆ ವಂದನ ಇಲ್ಲಿ ಇಲ್ವಲ್ಲ, ಕಿಚನ್ ಅಲ್ಲಿ ಇರ್ಬೇಕು. ಅವಳೇ ಬಂದು ಅದೇನೋ ದೀಪ ಹಚ್ಬೇಕು ಅಂತ ನಿಮ್ ಅಜ್ಜಿ ನನ್ ಜೀವ ಹಿಂಡ್ತಾ ಇದಾರೆ. ಹೋಗ ಅವಳನ್ ಕರ್ಕೊಂಡ್ ಬಾ. ಯಾಕಮ್ಮ ಅವ್ರಂದ್ರೆ ಯಾಕೆ ಉರ್ದು ಬೀಳ್ತೀರಾ? ಈಗ ಭಾರ್ಗವಿ ಈ ಮನೆ ಸೊಸೆ, ನಿನ್ ಸೊಸೆ. ಅಷ್ಟಕ್ಕೂ ತಪ್ಪು ಮಾಡಿರೋದ್ ನಾನು ಮಾಮ್. ಅವ್ರಿಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿರೋದ್ ನಾನೇ. ನೀನ್ ಹುಡುಗ, ಅವಳಿಗೆ ಅಷ್ಟಾದ್ರೂ ಬುದ್ಧಿ ಬೇಡ್ವಾ? ನಿನ್ ಸ್ಟೇಟಸ್ ಏನು ಅವಳ ಸ್ಟೇಟಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಷ್ಟೊತ್ತಿಗೆ ಅವಳು ಮನೆಯಿಂದ ಜಾಗ ಖಾಲಿ ಮಾಡ್ಬೇಕಿತ್ತಲ್ವಾ? ಪ್ರೀತಿ ಮಧ್ಯೆ ಈ ಸ್ಟೇಟಸ್ ಎಲ್ಲಿಂದ ಬಂತು? ಅಷ್ಟಕ್ಕೂ ಅವ್ರಾಗವ್ರೆ ಈ ಮನೆಗ್ ಬಂದಿಲ್ಲ, ನಾನ್ ಕರ್ಕೊಂಡ್ ಬಂದಿದ್ದು. ಯಾಕೆ ಅರ್ಜುನ್ ಹೀಗೆಲ್ಲ ಹೇಳಿ ನಾನ್ ಹೊಟ್ಟೆ ಉರ್ಸ್ತ್ಯಾ? ಅಲ್ಲ, ಅವಳು ಈ ಮನೆ ಕಾಲಿಟ್ಟು ಇನ್ನೂ ಒಂದು ದಿನ ಕಳ್ದಿಲ್ಲ, ಆಗ್ಲೇ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ಯಾಕೆ ಅವಳು ಕಂಡ್ರೆ ಅಷ್ಟೊಂದು ಅಕ್ರೆ ನಿನಗೆ? ಸುಮ್ನೆ ಕಳ್ಸ್ಬಿಡು ಅವಳನ್ನ. ಅವ್ರು ನನ್ ಹೆಂಡತಿ ಮಾಮ್. ಗತಿ ಇಲ್ದವ್ರ ಹಾಗೆ ಅರ್ಶನದ ದಾರ ಕಟ್ಕೊಂಡು ಆಗಿರೋದ್ ಮದ್ವೆ, ಅವಳೊಬ್ಳು ಹೆಂಡತಿ ಬೇರೆ. ಛೇ ಸಯ್ಯ, ಹಾಳಾಗೋಗ್ಲಿ. ಎಲ್ಲ ಅವಳನ್ ಕರ್ಕೊಂಡ್ ಬಾ. ಅದೇನೋ ದೀಪ ಹಚ್ಬೇಕಂತೆ. ಅವಳದೇನ್ ದೀಪನೇ ಹಚ್ತಾಳೋ ಅಥವಾ ಬೆಂಕಿನೇ ಹಚ್ತಾಳೋ? ಕರ್ಮ. ಮಾಮ್, ಭಾರ್ಗವಿ ಈಗ ನಿನ್ ಮಗನ್ ಹೆಂಡತಿ, ಈ ಮನೆ ಸೊಸೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ ಅಜ್ಜಿ ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೀವ್ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ? ಅವ್ರು ತುಂಬಾ ಒಳ್ಳೆ ಹುಡುಗಿ. ನೀವ್ ಅವ್ರನ್ನ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರೇ ಹೊಂದ್ಕೊಂಡು ಖುಷಿಯಾಗಿರ್ತಾರೆ. ಮಾಮ್, ಮೊದ್ಲು ಅವ್ರನ್ನ ತಪ್ಪಿತಸ್ಥಿದಾರ ನೋಡೋದ್ ಬಿಡಿ ಮಾಮ್.
ನಮ್ಮನೇಲಿ ಅವ್ರನ್ನ ಒಬ್ರಾಗ್ ನೋಡಿ ಅವ್ರು ಎಷ್ಟು ಒಳ್ಳೆಯವ್ರು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಬೆಂಕಿ ಬೀಳ್ತು ಅವಳು ಒಳ್ಳೆತನಕ್ಕೆ. ಅವಳು ಎಂತವಳು ಅಂತ ಕೇಸ್ ನಡೆಯೋವಾಗ್ಲೇ ನಾನು ನೋಡಿದ್ದೀನಿ. ಜೆಪಿ ಎದುರು ನಿಂತು ಮಾತಾಡೋ ಅಷ್ಟು ಕೊಬ್ಬು ಅವಳಿಗೆ. ಅಂಥವಳನ್ನ ನಾನ್ ನನ್ ಸೊಸೆ ಅಂತ ಒಪ್ಕೋಬೇಕಾ? ಸಾಧ್ಯನೇ ಇಲ್ಲ. ಯಾವತ್ತಿದ್ರು ನಮ್ಮನೆ ಸೊಸೆ ವಂದನಾನೆ. ಏನೋ ಜೆಪಿ ಹೇಳಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ. ಅಲ್ಲ, ಯಾಕೆ ಮಾಮ್ ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನಿಮ್ಗೆ ಯಾಕೆ ವಂದನ ಮೇಲೆ ಅಷ್ಟೊಂದು ವ್ಯಾಮೋಹ? ಕೆಲವೊಂದ್ಸಲ ನೀವ್ ಆಡೋದ್ ನೋಡಿದ್ರೆ ನಾನೇ ನಿಮ್ಮಗನ ಅಂತ ನೀವ್ ಮರ್ತೋಗಿದ್ದೀರಾ ಅಂತ ಅನ್ಸತ್ತೆ. ಅನ್ಸುತ್ತೆ. ಬೇರೆ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಬಂದವನ್ಗೆ ಯಾರಿಗ್ ಗೊತ್ತು ಏನೇನೋ ಅನ್ಸತ್ತೆ. ವಂದನ ಅಂತ ಹುಡ್ಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು ಅನ್ನೋದು ನಿನಗೆ ತಿದ್ದಿ ಮತ್ತೆ ಹೇಳ್ತಾ ಇದ್ದೀನಿ. ಅಮ್ಮನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಆ ಭಾರ್ಗವಿ ಮಾತಿಗೆ ತಾಳ ಹಾಕ್ತಿದ್ಯಲ್ಲ. ಏನಾರು ಮಾಡ್ಕೊ. ನಿನ್ ಸ್ವಾರ್ಥಕ್ಕೆ ನಮಗ್ ಒತ್ತಾಯ ಮಾಡ್ಬೇಡ. ಅವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಳಕ್ ಆಗಲ್ಲ. ಅವಳದ್ ಎಲ್ಲಿದ್ದಾಳೋ ಕರ್ಕೊಂಡ್ ಬಾ. ಛೆ, ಅಲ್ಲ, ಈ ಮನೇಲಿ ಯಾಕೆ ನನ್ನ ಯಾರು ಅರ್ಥ ಮಾಡ್ಕೊಳಲ್ಲ? ಅಲ್ಲ, ಇವ್ರಿಗೆಲ್ಲ ಖುಷಿ ಬಗ್ಗೆ ಪ್ರೀತಿ ಬಗ್ಗೆ ಒಂಚೂರು ಕಾಳಜಿ ಇಲ್ವಾ? ವಂದನಾ, ಬಾರೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಮಾಮ್, ನೀವ್ ಎಲ್ ಬೇಕಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ, ಸುಮ್ನೆ ನನ್ ತಲೆ ತಿನ್ಬೇಡಿ. ಹಾಗೆಲ್ಲ ಮಾತಾಡಬಾರ್ದು ಮಗಳೇ. ಮದ್ವೆ ಆಗ್ತಿರೋ ಹುಡುಗಿ ನೀನು. ಪಾಟೀಲ್ ಮನೆ ಅಂತ ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಿರೋಳು. ಮುಂದೆ ಆ ಮನೆ ದೀಪ ಬೆಳಗ್ಸೋಳು. ದೇವಸ್ಥಾನಕ್ಕೆ ಹೋಗೋ ಸೌಜನ್ಯನಾರು ಇರ್ಬೇಕಲ್ವಮ್ಮ? ವಾಟ್? ಅದನ್ನೆಲ್ಲ ನಾನ್ ಮಾಡ್ಬೇಕಾ? ನಾ ಮನೆಗ್ ಹೋಗ್ತಾ ಇರೋದು ಮನೆ ಕೆಲ್ಸ ಮಾಡಕ್ ಅನ್ಕೊಂಡಿದ್ದೀರಾ? ನಾನೇನು ಮಾಡಲ್ಲ. ಇಲ್ ಹೇಗ್ ರಾಣಿಯಾಗಿದ್ದೀನೋ ಅಲ್ಲೂ ಹಾಗೇನೆ ರಾಣಿಯಾಗಿರ್ತೀನಿ. ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡು ತೆಪ್ಪಗಿರ್ಬೇಕು ಅಷ್ಟೇ. ವಂದನಾ, ಸಾಕು. ಇಷ್ಟೊಂದು ತಲಹರಟೆ ಬುದ್ಧಿ ಒಳ್ಳೇದಲ್ಲ. ಯಾಕೆ ಯಾವಾಗ್ಲೂ ಉಪದೇಶ ಮಾಡ್ತಾ ಇರ್ತೀಯ? ನಾನೇಂದ್ರು ಕೇಳಿದ್ನ? ನನ್ನ ಪಾಡಿಗೆ ನನ್ನ ಸುಮ್ಮನೆ ಇರಕ್ ಬಿಟ್ಬಿಡಿ. ಪೂಜೆ ಅಂತೆ, ಪುನಸ್ಕಾರ ಅಂತೆ, ಸುಮ್ನೆ ತಲೆ ತಿಂತಾರೆ. ಅಲ್ಲಿಗ್ ಹೋದ್ಮೇಲೂ ಅಷ್ಟೇ, ನಾನ್ ಸ್ವಲ್ಪನೂ ಬದ್ಲಾಗಲ್ಲ. ನನಗ್ ಬೇಕಾದ ಹಾಗೆ ಅವರೆಲ್ಲ ಬದ್ಲಾಗ್ಬೇಕು. ಒಂದ್ ಸಲ ನನ್ ಮದ್ವೆ ಆಗ್ಲಿ, ಆಮೇಲೆ ನೋಡ್ಕೋತೀನಿ.